ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸುದ್ದಿಯ ಜೊತೆಗೆ ವಿಶ್ಲೇಷಣೆ, ಹಾಗೆಯೇ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಪ್ರಯತ್ನ. ಮೊದಲ ಸುದ್ದಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟಿಗೆ ಸಂಬಂಧಪಟ್ಟದ್ದು. ತಾನೇ ಸೃಷ್ಟಿಸಿಕೊಂಡ ಸಮಸ್ಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನರಳುತ್ತಾ ಇದೆ. ಬೇರೆಯವರು ಸೃಷ್ಟಿ ಮಾಡಿದ್ದಲ್ಲ. ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ನಂತರದ ಸ್ಥಿತಿ. ಈಗ ಮುಸ್ಲಿಂ ಸಮುದಾಯವೇ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗೆಯೇ ನಮ್ಮನ್ನು ಲಘುವಾಗಿ ಪರಿಗಣಿಸಬೇಡಿ ಎನ್ನುವ ಎಚ್ಚರಿಕೆಯನ್ನು ಕೂಡ ಈ ಸಮುದಾಯದ ಮುಖಂಡರುಗಳು, ಉಲೇಮಾಗಳು ನೀಡಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. ಈ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು, ಇವತ್ತು ಸಂಜೆ ಲೋಕಸಭೆಯಲ್ಲಿ 3 ಮಸೂದೆಗಳು ಮತದಾನಕ್ಕೆ ಬರ್ತವೆ. ಸೊ ಈ 3 ಮಸೂದೆಗಳು ಒಂದು ಸಂಬಂಧಪಟ್ಟದ್ದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟದ್ದು, ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟದ್ದು. ಸೊ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ದಕ್ಷಿಣ ಈಗ ಅನಾಥ ಆಗ್ತಾ ಇದೆಯಾ? ದಕ್ಷಿಣದ ಧ್ವನಿಯನ್ನು ಕುಗ್ಗಿಸಲಾಗ್ತಾ ಇದೆಯಾ? ಹಾಗೆಯೇ ಹಿಂದಿ ಹಾರ್ಟ್ಲ್ಯಾಂಡ್ನ ದಬ್ಬಾಳಿಕೆ ಇನ್ನಷ್ಟು ಮುಂದುವರಿಯುತ್ತಾ? ಈ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು ವಿಚಾರ, ಅದು ಅಂತಾರಾಷ್ಟ್ರೀಯ ವಿಚಾರ. ಡೊನಾಲ್ಡ್ ಟ್ರಂಪ್ ಅವರು ಪ್ರಾರಂಭಿಸಿದ ಯುದ್ಧ, ಅದು ಈಗ ಯಾವ ಹಂತಕ್ಕೆ ಬಂದಿದೆ ಅಂತಂದರೆ ಯುದ್ಧವನ್ನು ನಿಲ್ಲಿಸಿದರೆ ಸಾಕು ಅನ್ನೋ ಸ್ಥಿತಿ. ಬಹುಮಟ್ಟಿಗೆ ಎಲ್ಲ ಸರಿ ಹೋದರೆ ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಏನಿದೆ ಅದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದಲ್ಲಿರ್ತಾರೆ. ಸೊ ಡೊನಾಲ್ಡ್ ಟ್ರಂಪ್ ದೊಡ್ಡಣ್ಣ ಪಾಕಿಸ್ತಾನದ ಆತ್ಮೀಯರಾಗ್ತಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಸಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಅವರನ್ನು ಹಾಗೇನ ಪ್ರಧಾನಿಯನ್ನು ಹೊಗಳ್ತಾ ಇದ್ದಾರೆ. ಇದರ ಪರಿಣಾಮಗಳೇನು? ಭಾರತ ಯಾಕೆ ತನ್ನ ಸ್ಥಾನವನ್ನು ಕಳೆದುಕೊಳ್ತಾ ಇದೆಯಾ? ಈ ಬಗ್ಗೆ ಮಾತಾಡ್ತೀರಿ. ಈಗ ಮೊದಲ ಸುದ್ದಿ, ಅದು ಮುಸ್ಲಿಮರನ್ನು ಲಘುವಾಗಿ ಕಂಡರೆ ತಕ್ಕ ಪಾಠ. ನಿನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ದಂತಹ ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಈ ಎಚ್ಚರಿಕೆಯನ್ನು ನೀಡಿದರು. ಅವರು ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದರೆ, ನಮ್ಮನ್ನು ಲಘುವಾಗಿ ಪರಿಗಣಿಸಬೇಡಿ. ಅದರ ಅರ್ಥ ಏನು? ಕಾಂಗ್ರೆಸ್ ಮುಸ್ಲಿಮರನ್ನು ಲಘುವಾಗಿ ಪರಿಗಣಿಸ್ತಾ ಇದೆ. ಈ ವಿಚಾರದಲ್ಲಿ ಹಲವು ರೀತಿಯ ವಾದಗಳನ್ನ ಮಾಡಬಹುದು. ಕಾಂಗ್ರೆಸ್ ಮೊದಲಿನಿಂದ ಮುಸ್ಲಿಮರಿಗೆ ಬೆಂಬಲ ಕೊಟ್ಟಿದೆ, ಅವರನ್ನು ಮಂತ್ರಿಗಳನ್ನಾಗಿ ಮಾಡಿದೆ, ಅವರಿಗೆ ಅಧಿಕಾರ ಕೊಟ್ಟಿದೆ, ವಾದ ಮಾಡಬಹುದು. ಆದರೆ ಅದು ಅವರ ಹಕ್ಕೇ ಹೊರತು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ದಾನ ಅಲ್ಲ. ಕರ್ನಾಟಕದ ಜನಸಂಖ್ಯೆಯಲ್ಲಿ ಪ್ರತಿಶತ 14ರಷ್ಟಿರುವ ಮುಸ್ಲಿಮರು, ಅದು ನ್ಯಾಯಬದ್ಧವಾದ ಹಕ್ಕು. ಅವರ ಪ್ರಾತಿನಿಧ್ಯ ಕೇಳೋದು ಜನತಂತ್ರದಲ್ಲಿ ಸಾಮಾನ್ಯವಾದದ್ದು. ನಮಗೆ ಟಿಕೆಟ್ ಕೊಡಿ ಅಂತ ಕೇಳೋದು ಕೂಡ ತಪ್ಪಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತು ಅಂತ ಹೇಳಿ. ಹಾಗಿದ್ದರೆ ಕಾಂಗ್ರೆಸ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದೇ ಇಲ್ವೋ? ಮಾಡೇ ಇಲ್ವೋ? ಯಾರನ್ನು ಕೇವಲ ಮುಸ್ಲಿಂ ಮಾತ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೋ? ಯಾಕೆ ಮುಸ್ಲಿಂ ವಿಚಾರದಲ್ಲಿ ನೀವು ಇಷ್ಟು ಶೀಘ್ರವಾಗಿ ಒಂದು ತೀರ್ಮಾನ ತಗೋತೀರಿ ಅಂತ ಆದರೆ ಉಳಿದ ವಿಚಾರದಲ್ಲಿ ಯಾಕೆ ತಗೊಳ್ಳಲ್ಲ? ಈ ಪ್ರಶ್ನೆಗಳಿದೆ. ಇದು ಮುಸ್ಲಿಂ ಸಮುದಾಯವನ್ನು ನೋವಿಗೆ, ಬೇಸರಕ್ಕೆ, ಹಾಗೆಯೇ ಒಂದು ರೀತಿಯಲ್ಲಿ ಗಾಯ ಆಗಿದೆ ಅಂತ. ಸೊ ನಿನ್ನೆ ಹಾಗಿದ್ರೆ ಏನು ಅವರದ್ದು ಅನ್ನೋದನ್ನು, ಆ ಸುದ್ದಿ ಕೂಡ ನನ್ನ ಬಳಿ ಇದೆ ನೋಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬಕ್ಕಾಗಿ ಮುಸ್ಲಿಮರನ್ನು ಕೈಬಿಟ್ಟು ಸಮುದಾಯದ ಮುಖಂಡರ ಮೇಲೆ ಕರೆದೊಳ್ತಾ ಇದೆ. ಒಂದು ಕುಟುಂಬಕ್ಕಾಗಿ ಏನು ಮಾಡಿದ್ದೀರಿ ನೀವು? ಒಂದು ಕುಟುಂಬಕ್ಕಾಗಿ ಒಂದು ಸಮುದಾಯವನ್ನೇ ನೀವು ಬಲಿ ಕೊಡ್ತಾ ಇದ್ದೀರಿ. ಒಂದು ಸಮುದಾಯಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಲ್ವ? ನೀವು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬನೇ ನಿಮಗೆ ಒಂದು ಸಮುದಾಯಕ್ಕಿಂತ ಮುಖ್ಯವಾದ ಈ ಪ್ರಶ್ನೆಯನ್ನು ಮುಸ್ಲಿಂ ಧಾರ್ಮಿಕ ಮುಖಂಡರು ಕೇಳಿದ್ದಾರೆ. ಅದು ಉಲಮಾ ಎ ಕರ್ನಾಟಕ ಅಂತ, ಉಲಮಾ ಎ ಕರ್ನಾಟಕ ಸಂಸ್ಥೆ ಗುರುವಾರ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲಿ ಜಮೇತ್ ಉಲಮಾ ಕರ್ನಾಟಕದ ಅಧ್ಯಕ್ಷರು ಮುಫ್ತಿ ಇಫ್ತಿಕಾರ್ ಅಹಮದ್ ಅವರಿದ್ದರು, ಹಾಗೆಯೇ ಇನ್ನೂ ಕೆಲವರು ಇದ್ದರು. ಅವರು ಮುಸ್ಲಿಂ ಕಾಂಗ್ರೆಸ್ಸಿನಿಂದ ದೂರ ಆದರೆ ಕರ್ನಾಟಕದಲ್ಲೂ ಕೂಡ ಆ ಪಕ್ಷ ದುರ್ಬಲ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದರು. ಈಗ ಉಳಿದ ಕಡೆ ಏನೇನು ಆಗ್ತಾ ಇದೆ, ಸ್ಲೋಲಿ ಯಾವ್ಯಾವ ಸಮುದಾಯಗಳು ಕಾಂಗ್ರೆಸ್ನ ದೂರ ಆಗ್ತಿವೆ ಅನ್ನೋದು ಗೊತ್ತಿದೆ ನಮಗೆ. ಅದರ ಪರಿಣಾಮವಾಗಿ ಒಂದೊಂದೇ ರಾಜ್ಯವನ್ನು ಕಾಂಗ್ರೆಸ್ ಕಳ್ಕೊತಾ ಇದೆ. ಸೊ ಹಾಗೆಯೇ ಕರ್ನಾಟಕದಲ್ಲಿ ನಾನು ನಿನ್ನೆ ಅಂಕಿಅಂಶಗಳು ಕೂಡ ನಿನ್ನೆ ಚರ್ಚೆ ಮಾಡಿದ್ವಿ ನಾವು.
ನೀವು ಅಂಕಿಅಂಶಗಳನ್ನು ಗಮನಿಸಿದರೆ ಕಳೆದ ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಮುಸ್ಲಿಮರು ಏನಿದ್ದಾರೆ ಪ್ರತಿಶತ 85ರಷ್ಟು ಮುಸ್ಲಿಮರು ಅವರು ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಾರೆ. ಉಳಿದಂತೆ 10ರಿಂದ 12% ಅವರು JDSಗೆ ಬೆಂಬಲ ಕೊಟ್ಟಿದ್ದಾರೆ. 85% ಮುಸ್ಲಿಮರು ಕೊಟ್ಟಿರುವ ಬೆಂಬಲದಿಂದಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಯಿತು, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಯಿತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಈ ಬಹುತೇಕ ಧಾರ್ಮಿಕ ಮುಖಂಡರುಗಳು ಹೇಳೋದು, ನೀವು ನಸೀರ್ ಅಹಮದ್ ಅವರನ್ನು ವಜಾ ಮಾಡಿದ್ರಿ, ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತು ಮಾಡಿದ್ರಿ, ಯಾಕೆ ನಮ್ಮ ನಾಯಕರುಗಳನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ? ಈ ಬಗ್ಗೆ ಯಾವುದೇ ಸ್ಪಷ್ಟ ಉತ್ತರವನ್ನು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಆದರೆ ನಿನ್ನೆ ಕೂಡ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಒಂದು ಹೇಳಿಕೆ ಕೊಟ್ಟರು. ಅವರು ಯಾವ ಸಮುದಾಯವನ್ನು ಗುರಿ ಮಾಡಿಲ್ಲ ಅಂತ ಅವರು ಡಿಫೆಂಡ್ ಮಾಡ್ಕೊಂಡ್ರು. ಆದರೆ ಅವರು ಈ ಆ್ಯಕ್ಟ್ ಇದೆಯಲ್ಲ, ಮ್ಯಾನ್ ಇನ್ ಹರಿ ಅಂತಾರೆ, ಹೇಸ್ಟಿ ಆ್ಯಕ್ಷನ್ ಅಂತಾರೆ, ಅದನ್ನು ತಕ್ಷಣ ಚುನಾವಣಾ ಫಲಿತಾಂಶವೂ ಬಂದಿಲ್ಲ, ಯಾರ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೂ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ರಾತ್ರಿ ಬೆಳಗಾಗ ಅವರಿಗೆ ಮೈ ಕುಡುಗಿ ಎದ್ದು ಕೂತು ಕಾಂಗ್ರೆಸ್ ಪಕ್ಷ ಎದ್ದು ಒಗಿರಯ್ಯ ಅವ್ರನ್ನ ಬೇಡ ಅವರು. ಎಂಥ ಹಾರಿಬಲ್ ಸಿಚುವೇಶನ್ನು. ಯೂಸ್ವಲಿ ಇಂಥ ಸಂದರ್ಭದಲ್ಲಿ ನಾನು ನಿನ್ನೂ ಕೂಡ ಹೇಳಿದೆ, ಅವರಿಗೊಂದು ನೋಟಿಸ್ ಕೊಡಬೇಕು, ವಿಚಾರಣೆ ಮಾಡಬೇಕು, ನಾನು ಅದಕ್ಕೂ ಮುಖ್ಯವಾಗಿ ಫಲಿತಾಂಶ ಬರಬೇಕು. ಅವ್ರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೋ ಇಲ್ಲ, ಹೌ ಕ್ಯಾನ್ ಯು ಕಮ್ ಟು ದ ಕನ್ಕ್ಲೂಷನ್ ವಿತೌಟ್ ಗೆಟಿಂಗ್ ದ ರಿಸಲ್ಟ್ಸ್? ಹೇಗೆ ನೀವು ಮಾಡೋಕ್ಕೆ ಸಾಧ್ಯ? ಆದರೆ ಇಡೀ ಇದನ್ನು ನೋಡಿದರೆ ಇದು ಷಡ್ಯಂತ್ರ ಕಾಣುತ್ತೆ. ಈ ಬಗ್ಗೆ ಕೂಡ ನಾನು ಮಾತನಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆನ ಈ ಆಂತರಿಕ ಜಗಳ ಇದೆಯಲ್ಲ, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್, ಅದು ಆ ಜಗಳ ಈಗ ಮುಸ್ಲಿಂ ಸಮುದಾಯವನ್ನು ಬಲಿ ಕೊಡ್ತಾ ಇದೆ. ಅದಕ್ಕಾಗಿಯೇ ಮುಸ್ಲಿಮರನ್ನು ಲಘುವಾಗಿ ಪರಿಗಣಿಸಬೇಡಿ ಅನ್ನುವ ಮಾತನ್ನು ಧಾರ್ಮಿಕ ಮುಖಂಡರು ಹೇಳಿದ್ದಾರೆ. ಅದರ ಜೊತೆಗೆ ವಿ ಹ್ಯಾವ್ ಅವರ್ ಓನ್ ಆಪ್ಷನ್ ಅಂತ, ನಮಗೆ ನಮ್ಮದೇ ಆದ ಬೇರೆ ದಾರಿಗಳಿವೆ ಅನ್ನುವ ಎಚ್ಚರಿಕೆ. ಹಾಗಿದ್ದರೆ ಮುಸ್ಲಿಂ ಸಮುದಾಯದ ಮುಂದೆ ಇರುವ ಬೇರೆ ದಾರಿಗಳು ಯಾವುದು? ಯಾವ ದಾರಿ ಇದೆ ಅವರಿಗೆ? ಒಂದು BJPಗಂತೂ ಬೆಂಬಲ ಕೊಡೋಕ್ಕಾಗಲ್ಲ. ದೆನ್ ಬೇರೆ ಮುಸ್ಲಿಂ ಪಕ್ಷಗಳೇನಿವೆ, SDBI ಅಂಥ ಪಕ್ಷಗಳು, OIC ಅಂಥ ಪಕ್ಷಗಳು, ಅವು ಪ್ರಬಲವಾಗುವ ಅಪಾಯ ಇದೆ. ದ್ಯಾಟ್ ಈಸ್ ದ ಮೇಜರ್ ಥಿಂಗ್. ಯಾಕೆಂದರೆ ಈ ಮುಸ್ಲಿಮರಲ್ಲಿ ಎಗ್ರೆಸಿವ್ ಆದ ರಾಜಕೀಯ ಪಕ್ಷಗಳಿದೆಯಲ್ಲ, ಅದು ಪ್ರಬಲವಾದರೆ ಅದು ಬೀರುವ ಪರಿಣಾಮಗಳು ಬೇರೆ ರೀತಿ ಇರ್ತವೆ. ಇದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗಬೇಕಾಗಿತ್ತು. ಈ ಕಾಂಗ್ರೆಸ್ ನಾಯಕರಿಗೆ ಏನು ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಗೊತ್ತಿಲ್ಲ. ಅವರಿಗೆ ಬಹಳ ಸ್ಪಷ್ಟವಾಗಿ ವೈಯಕ್ತಿಕ ರಾಜಕಾರಣ ಬಿಟ್ಟರೆ ಒಂದು ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕಿಸುವ, ಅದರ ಮೇಲೆ ಆ್ಯಕ್ಟ್ ಮಾಡುವ ಶಕ್ತಿನೇ ಇಲ್ಲ, ಕಳ್ಕೊಬಿಟ್ಟಿದೆ ಕಾಂಗ್ರೆಸ್ ಪಕ್ಷ ಅನ್ಸುತ್ತೆ ನನಗೆ. ಅಂಥ ನಾಯಕರುಗಳು ಇಲ್ಲ. ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಪಕ್ಷ ದುರ್ಬಲವಾಗ್ತಾ ಇರೋದು ಇದೇ ಕಾರಣಕ್ಕಾಗಿ. ಒಂದು ಆ್ಯಕ್ಷನನ್ನು ತಗೋಬೇಕಾದರೆ ಗೊತ್ತಾಗಬೇಕಿತ್ತು, ಅದೇ ಇಲ್ಲ. ಸೊ ನಿನ್ನೆ ಈ ಮುಸ್ಲಿಂ ನಾಯಕರುಗಳಲ್ಲಿ ಇನ್ನೊಬ್ಬರು ಮಾತಾಡಿದ್ರು, ಜುಲ್ಫಿಕಾರ್ ಅಹಮದ್ ಸೂರಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ, ನೂರಿ ಅಂತ ಅವರು ಹೇಳಿದ್ರು, ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಒಂದು ಕ್ಷೇತ್ರದಲ್ಲಾದರೂ ಮುಸ್ಲಿಮರಿಗೆ ಟಿಕೆಟ್ ನೀಡುವಂತೆ ಹಿಂದಿನಿಂದ ಒತ್ತಾಯಿಸ್ತಾ ಇದ್ವಿ. ಉಪಚುನಾವಣೆ ಘೋಷಣೆಯಾದ ಬಳಿಕ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ನಡೆದ ಚರ್ಚೆಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡುವುದಾಗಿ ಅವರು ಭರವಸೆ ಕೊಟ್ಟಿದ್ದರು. ಇದು ಸತ್ಯನ ಸುಳ್ಳ? ಸುರ್ಜೇವಾಲಾ ಭರವಸೆ ಕೊಟ್ಟವರು ಎಲ್ಲಿ ಓಡೋದ್ರು? ಎಲ್ಲಿ ಹೋದರು ಅವರು? ಯಾವುದೋ ಬಲಪಂಥೀಯ ಪತ್ರಕರ್ತರು ಮನೆಗೆ ಹೋಗಿ ಕಾಫಿ ಕುಡಿತಿದ್ದಾರಾ? ಅನುಮಾನ ಇದೆ. ಯಾಕೆಂದರೆ ಇವ್ರದ್ದೆಲ್ಲ ಸಂಪರ್ಕ ಅದೇನೆ. ಬಲಪಂಥೀಯ ಪತ್ರಕರ್ತರ ಮನೆಗೆ ಹೋಗೋದು, ಅಲ್ಲಿ ಕಾಫಿ ಕುಡಿಯೋದು, ಅವರ ಮೇಜವಾನಿ ಮಾಡೋದು, ಅವ್ರ ಜೊತೆ ಕೂತ್ಕೊಳ್ಳೋದು, ಇನ್ನೊಂದು ಮಾಡೋದು, ಇಲ್ಲಿ ಹೊರಗಡೆ ಬಂದುಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಯಾರು ಸತತವಾಗಿ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಬಲಿ ಹಾಕೋದು. ಎಲ್ಲೋದ್ರು ಸುರ್ಜೇವಾಲಾ? ಯಾಕೆ ಓಡೋದ್ರು ಅವರು? ಒಂದು ಮಾತು ಕೊಟ್ಟ ಮೇಲೆ ಅದನ್ನು ಈಡೇರಿಸದಿರುವುದು ಅವರ ತಪ್ಪಲ್ವಾ? ಈಗ ಹೇಳಬೇಕಲ್ವಾ, ನಿಮ್ಮ ಮಾತು ಕೊಟ್ಟರೋ ಇಲ್ವೋ ಅಂತ. ಮಾತು ಕೊಟ್ಟು ತಪ್ಪುವುದು ಏನಿದೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತೆ, ಇನ್ನೇನದು ಅಲ್ವಾ? ಈಗ ಯಾರೋ ಬೇಸರ ಆದವರು ಮುಸ್ಲಿಮರ ನಾಯಕರುಗಳು ವೋಟ್ ಹಾಕ್ಸಿಲ್ಲ ಅಂತ ಇಟ್ಕೊಳ್ಳಿ, ಅದು ತಪ್ಪು. ಹಾಗೆಯೇ ನೀವು ಮಾತು ಕೊಟ್ಟು ತಪ್ಪಿರುವುದೂ ತಪ್ಪಲ್ವಾ? ಉತ್ತರ ಕೊಡಬೇಕು ಸುರ್ಜೇವಾಲಾ ಅವರಲ್ವಾ? ಸೊ ಇದು ಸೀರಿಯಸ್ ಆದ ಪರಿಣಾಮವನ್ನು ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ. ಕಾಂಗ್ರೆಸ್ ಇದನ್ನು ಸರಿಪಡಿಸಿಕೊಳ್ಳದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ.
ಕಾಂಗ್ರೆಸ್ ಫಜೀತಿ ಸಿಕ್ಕಾಕೊಳ್ಳುತ್ತೆ. ಯಾಕಂದರೆ ಇಡೀ ಮುಸ್ಲಿಂ ಸಮುದಾಯ ಯು ಸಿ ದಟ್ ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ಅವರದೇ ಆದ ಸಂಘಟನೆಯನ್ನು ಪಕ್ಷವನ್ನು ಬಲಪಡಿಸಿದರೆ ಕಾಂಗ್ರೆಸ್ ಮುಳುಗಿ ಹೋಗುತ್ತೆ. ಆಗ ಅವ್ರನ್ನ ಎತ್ತೋದಕ್ಕೆ ಯಾರೂ ಇರಲ್ಲ. ಆಗ ಯಾರು ಬಲಪಂಥೀಯ ಪತ್ರಕರ್ತರು ಬಂದು ಎತ್ತಲ್ಲ, ಯಾರೋ ಸಂಘ ಪರಿವಾರದವರು ಬಂದು ಎತ್ತಲ್ಲ, ನಿಮ್ಮ ಏನು ಈ ಮೃದು ಹಿಂದುತ್ವವು ನಿಮ್ಮನ್ನು ಉಳಿಸಲ್ಲ, ಯಾವುದೂ ಉಳಿಸಲ್ಲ ಅಷ್ಟೇ. ಯಾಕೆಂದರೆ ಒಂದು ಸೈದ್ಧಾಂತಿಕ ಬದ್ಧತೆ ಇರಬೇಕು. ಯಾರು ನಮ್ಮ ಜೊತೆಗೆ ನಿಂತಿದ್ದಾರೆ ಅವರಿಗೆ ಗೌರವ ಕೊಡುವುದು, ಗೌರವದಿಂದ ನಡೆಸ್ಕೊಳ್ಳುವುದು ಮೂಲಭೂತ ಕರ್ತವ್ಯ ವ್ಯಕ್ತಿ. ಅದು ಯಾವುದನ್ನು ಮಾಡದೆ ಅವ್ರನ್ನ ಮುಳುಗಿಸಿ ನೀವು ಅಧಿಕಾರದಲ್ಲಿ ಮಿಂಚ್ತೀವಿ ಅಂದರೆ ಅದು ಸುಳ್ಳು. ಲೆಟ್ ಅಸ್ ವೇಟ್ ಅಂಡ್ ಸಿ.